ಅಷ್ಟೊಂದು ಕೇಳಲ್ವ ಇವಾಗ? ಮನೆಗೆ ಹೋಗಿದ್ದೆಲ್ಲ ಕೇಳಲ್ವಾ? ಲಾಲ್ ಬಾಗ್ ಹೋಗಿ ಹೆಲ್ಮೆಟ್ ಬೇಡ, ದುಡ್ಡು ಬೇಕು, ದುಡ್ಡು ತಂದಿದ್ಯಾ? ಕೋಟಿನ ಫುಡ್ ಕೋರ್ಸ್ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟ್ರ ಮಡಗಿದ್ಯಾ ನೀನು? ನೀನ್ ಕಿಸಿಯೋಡ ಏನೋ ಮಾತಾಡ್ತಾ ಇದ್ದೀರಾ ನೀವು? ಅಮ್ಮ ನೋಡ್ಲಿ ಅಲ್ಲಿ ಎಲ್ಲ ನಿನ್ನಂತ ಕಳ್ಳನ ಮಕ್ಳು ಹಾಕಿರೋದೆ. ಎತ್ತಾ ಇದೀನಿ ಸಚಿವರ ಸಾಕ್ಷಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 2000 ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಎಲ್ಲ ಹೇಳ್ತೀನಿ. ಫಸ್ಟ್ ಊಟ ಮಾಡೋಣ. ನಮ್ಮ ಮನೇಲಿ ಊಟ ಏನು ಅಂದ್ರೆ ನಮ್ಮ ಹುಡುಗರಿಗೆ ಕಾಲ್ ಮಾಡಿ ಬರಕ್ಕೆಲ್ಲ ಟೈಮು 3:30 ಆಗ್ಬಿಟ್ಟಿದೆ. ಹೋಗ್ಬೇಕು, ಲೇಟ್ ಆಗತ್ತೆ. ಸೊ ಬನ್ನಿ ಫಸ್ಟ್ ಊಟ ಮಾಡೋಣ. ಅಲ್ಲ, ಹೀರೋ ಹೋಂಡಾ. ನಾನೇ ಹೀರೋ ಕಣೋ, ಅದು ಹೋಂಡಾ. ಎರಡು ಸೇರಿದ್ರೆ ಹೀರೋ ಹೋಂಡಾ. ಟೈರ್ ಮತ್ತೆ ಟಿವಿಎಸ್ ಅದು ಸತೀಶನ ಬ್ರ್ಯಾಂಡು. ಸತೀಶನ ಹೇಳಿದ್ರು ಪಾಸ್ ಮಾಡಂಗೆ. ಇವಾಗ ಹೆಂಗ್ ಹೋಗ್ಬೇಕು ನಿನ್ ಪ್ರಕಾರ ಹೇಳು? ಇಟ್ಕೊಳ, ಹೆಂಗ್ ಹೋಗ್ಬೇಕು ಹೇಳು? ಜಯನಗರ. ಅದು ಇನ್ 2 ಸ್ಟಾಪಿಗೆ ಏನಕ್ಕೆ ಹೋಗ್ಬೇಕು? ಅದ್ರ ಬದಲು ಗಾಡಿಲಿ ಹೋಗ್ಬೋದು ತಾನೆ. ಅರ್ಥ ಮಾಡ್ಕೋ, ಅಣ್ಣ ಬರ್ತಾನಿರು. ಸರಿ ಆಯ್ತು. ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ಅಣ್ಣಂಗೆ ಮಾತ್ರ ಸ್ಪೆಕ್ಸ್ ಇದೆ, ನಮ್ಗೆಲ್ಲ ಇಲ್ಲ. ಅಣ್ಣಂಗೆ ಸ್ಪೆಕ್ಸ್. ವಿಂಡ್ಶೀಲ್ಡೇ ಬೇಡ. ಇದು ಏನಂತಾರೆ ಇದು? ಅಕ್ಕ ದೊಡ್ಡ ಕಾಲೇಜ್ ಅಂಕಲ್ ತರ ಕಾಣಿಸ್ತಾ ಇದೀವಿ ಇವಾಗ. ಅಂಕಲ್ ಯಾವ ಪೊಲೀಸರು ಹಿಡಿಯಲ್ಲ. ಹೌದಪ್ಪ, ಒಂಥರ ರಾಜಕೀಯದವ್ರು ಇದ್ದಂಗೆ. ಸರಿನಾ? ಅವನೆಲ್ಲ ಇವನು ಹಿಡ್ಕೊ 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 ಹಿಡ್ಕೊ. ಸರ್ ಕೊಡಿ ಸರ್. ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ದಂಗ ಆಯ್ತು. ಕೊಡಿ ಸರ್. ಕಟಿಂಗ್ ಮಾಡಿಸೋನೆ ಬೆಂಗಳೂರು ಕೇಳಲ್ವಾ? ಅಷ್ಟೊಂದು ಕೇಳಲ್ವ ಇವಾಗ? ಮನೆಗೆ ಹೋಗಿದ್ದೆಲ್ಲ ಕೇಳಲ್ವಾ? ಲಾಲ್ ಬಾಗ್ ಹೋಗಿ ಹೆಲ್ಮೆಟ್ ಬೇಡ, ದುಡ್ಡು ಬೇಕು, ದುಡ್ಡು ತಂದಿದ್ಯಾ? ಕೋಟಿನ ಫುಡ್ ಕೋರ್ಸ್ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟ್ರ ಮಡಗಿದ್ಯಾ ನೀನು? ಏನ್ರೋ ಮತ್ತೆ ನೀನು ಒಳಗೆ ಹೆಂಗ್ ಬಿಡ್ತಾರೆ? ಒಳಗೆ ಹೆಂಗ್ ಬಿಡ್ತಾರೆ? ಲಾಲ್ ಬಾಗ್ ಹೆಂಗ್ ಹೋಗೋದೀಗ? ಆಯ್ತಲ್ಲ, ಜೆ.ಪಿ. ನಗರನಾ? ಆಯ್ತಲ್ಲ. ಗಡಿಯ ಹಿಂಗ್ ಒಳಗಡೆ ಜೆ.ಪಿ. ನಗರ್ ಲೇ ಬೈಕ್ ಮಾ ಫೋನ್ ಸ್ವಿಚ್ ಆಫ್ ಮಾಡೋನೆ. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಅವ್ನು ಯಾರೋ ಬೇರೆ ನಂಬರ್ ಇಂದ ಮಾಡ್ಬಿಟ್ಟು, ಸರ್ ಇವತ್ತು ನಿಮ್ದು ಕಂಪ್ಯೂಟರ್ ಶಾಪ್ ಓಪನ್ ಇದೆಯಾ, ನಾವು ಲ್ಯಾಪ್ಟಾಪ್ ಸರ್ವಿಸ್ ಕೊಡ್ಬೇಕು ಅಂತ ಹಿಡ್ಕೊ. ಲ್ಯಾಪ್ಟಾಪ್ ಸರ್ವಿಸ್ ಕೊಡ್ಬೇಕು ಸರ್ ಅಂತ ಅಂದ. ಆಮೇಲೆ ನಾನಂದೆ ಇಲ್ಲ ಸರ್ ಅಂತ. ಮತ್ತೆ ಕಾಲ್ ಮಾಡ್ದ, ನಾಟ್ ಅವೈಲೇಬಲ್ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಅಂತಾನೆ, ಸರ್ ನಿಮ್ದು ಶಾಪ್ ಎಷ್ಟು ಗಂಟೆಗೆ ಸರ್ ನಾಳೆ ಬೆಳಗ್ಗೆ ತೆಗೆಯೋದು ಅಂತ ಸರ್ 10:30ಗೆ. ಸರಿ, ಮತ್ತೆ ಕಟ್ ಮಾಡ್ದ. ಮತ್ತೆ ವಾಪಸ್ ಮಾಡ್ದ, ಸರ್ ನೀವೇನಕ್ಕೆ ಶಾಪ್ ತೆಗಿತಿಲ್ಲ ಅಂತ ಅಂದ. ಸೊ ನಾನೇನಂತ ಅಂದೆ ಗೊತ್ತಾ? ಇಲ್ಲ ನಾವ್ ಇವತ್ತು ಯಾರು ಅವೈಲೇಬಲ್ ಇಲ್ಲ ಅಂತ ಅಂದ್ರೆ, ಸರ್ ಲಾಲ್ ಬಾಗ್ ಹೋಗ್ತಿದ್ದೀರಾ ಅಂತ ಅಂದ. ಮುಚ್ಕೊಂಡ್ ಬರೋದು ಅಂತ ಅಂದೆ. ಅವಾಗ ಅರ್ಥ ಆಯ್ತು. ಆಮೇಲೆ ಇವಾಗ ಫೋನ್ ಮಾಡಿ ಕೇಳ್ದೆ, ದೊಡ್ಡವರಪ್ಪ ನೀವು ಬರಲ್ಲ ಬಿಡ್ರಿ ನಮ್ ಜೊತೆ ಎಲ್ಲ, ಚಿಕ್ಕ ಜೊತೆ ಎಲ್ಲಿ ಬರ್ತೀರಾ? ನಾವು ನಮ್ದು ದೊಡ್ಡದು ಅಂತ ಅಂದ. ಆಯ್ತು ಟಿಕೆಟ್ ಫಸ್ಟ್ ಮಾಡ್ಬೇಕಲ್ಲ. ಬೇಡ, ಇನ್ಸ್ಟೆಂಟ್ ಆಗಿ ರಾಘು ಒಂದು ಟಾಸ್ಕ್ ಕೊಡೋಣ. ರಾಘು ಟಾಸ್ಕ್ ಕೊಡ್ತೀನಿ, ಮಾಡ್ತೀವಿ ರಾಘು. ಅಲ್ಲಿ ನೀವು ಟಿಕೆಟ್ ತರಕ್ ಹೋಗ್ಬೇಕು. ಟಿಕೆಟ್ ತರಕ್ ಹೋದ್ಮೇಲೆ ಅವ್ರಿಗೆ ಏನಂತ ಕೇಳ್ಬೇಕು ಗೊತ್ತಾ? ಕಾಯಿನ್ ಕೊಡಿ ಅಂತ ಕೇಳ್ಬಾರ್ದು, ಮಸಾಲೆ ದೋಸೆ ಕೊಡಿ ಅಂತ ಕೇಳು. ಆಂಟಿ ಒಂದು ಮಸಾಲೆ ದೋಸೆ ಅಂತ ಕೇಳ್ಬೇಕು. ಸರಿನಾ? ಮಸ್ತ್ ಇಷ್ಟು ಅವ ಆಂಟಿ ಯಾರೋ ಫುಲ್ ರಾಂಗ್ ಬಿಡಲಿ ಅಪ್ಪ ಹೊರಹಾಕ್ಬಿಡ್ಬೇಕು. ಅದು ಫುಲ್ ರಶ್ ಬೇರೆ.
ಫುಲ್ ನಗಾಡ್ತಾರೆ ಫುಲ್ ನಗಾಡ್ತಾರೆ ಹೋಗು. ಏನಾಯ್ತು ಏನಾಯ್ತು? ಅಮ್ಮ ಹೊಡೆಕೆ ಬರ್ತಾಳೆ. ಏನಂದೆ ಆಗ್ತದ? ಲಾಲ್ಬಾಗ್ ಅಂತ ಹೇಳ್ತಾರೆ. ಹಂಗೆ ಇರ್ಲಿ ಬಾ. ಕೈಯಲ್ಲಿ ಹಿಂಗ್ ಹಿಡ್ಕೊಂಡ್ ಬೇಡ ಬೇಡ, ಹಂಗೆ ಇರ್ಲಿ ಹಂಗೆ ಇರ್ಲಿ. ಗೊತ್ತಾಗಲ್ಲ ಅದು ನಿಜ. ಆಗುತ್ತೆ ಬಾ, ನಾನು ಆಮೇಲೆ ಕವರ್ ಮಾಡ್ತೀನಿ ಬಾ. भैया ये दिल्ली जाता है, ये दिल्ली, इसको छोड़ के आता दिल्ली को. ಕಾಯಿನ್ ಕೊಡ್ರು. ಎಲ್ಲಿ ಎಷ್ಟಿದೆ ಕಾಯಿನ್ನು? ಕಾಯಿನ್ ಬೇಕಾನೆ? ಕೊಟ್ಟೆ ಇರು. ನೀನ್ ಹಿಡ್ಕೋ. ಕಾಯಿನ್ ಲೇ ಕೊಟ್ಟಿದ್ರೆ ಇದೆಲ್ಲಿ ಇನ್ನೊಂದ್ ಕಾಯಿನ್ ಇಲ್ಲಿ ಹತ್ರ ಬಂದೈತೆ. ಐತೆ ಎಲ್ಲಾರ ಹತ್ರ ಅಂತ ಅನ್ಕೊಂಡೆ. ಬೈ ಬಾಂಬ್ ಲೆಕ್ಕ ಹೆಸಲೇನ ಯಾರ ಬಾಂಬು. ಬರ್ರಿ ಐ ಮೆಟ್ರೋ ಬಂತು ಬರ್ರು. ಬೇಗ ಬನ್ನಿ. ಲಾಲ್ಬಾಗ್ ಇಲ್ಲಿಂದ ಡೈರೆಕ್ಟ್ ಹೋಗಮ್ಮ ಲಾಲ್ಬಾಗ್ ಚಿನ್ನ. ಓ ಎಕ್ಸಿಟ್ ಆ ಕಡೆ ಇನ್ನು ನೋಡು ನಾವು ಯಾವಾಗ ಮನೆಗೆ ಹೋಗೋದು? ಅಲ್ಲ ಲಾಲ್ಬಾಗ್ ಎಲ್ಲಿ ಅಲ್ಲ ನೋಡು. ಈ ರಶ್ ಅಲ್ಲಿ ನಾವು ಮನೆಗೆ ಹೋಗೋದು ಯಾವಾಗ ಹೇಳು? ನಾವು ಲಾಸ್ಟ್ ಟೈಮ್ ಹೊಟ್ಟೋಗ್ಬಿಡೋಣ 11 ಗಂಟೆಗೆ. ಲಾಸ್ಟ್ ಟೈಮ್ 11 ಗಂಟೆಗೆ ಐತ್ ಗೊತ್ತಾ? ಲಾಸ್ಟ್ ಟೈಮ್ 11 ಗಂಟೆ ಲಾಸ್ಟ್ ಟ್ರೈನು 11 ಗಂಟೆಗೆ ಇದೆ, ಅದಕ್ಕೆ ಹೋಗೋಣ. ಯಾವ ಟ್ರೈನ್? ಮೆಟ್ರೋನಾ? ಓ ಯಾವ್ದು ಇದು ರಶ್ಶು. ಲಾಲ್ಬಾಗ್ಗೆ ಫ್ರೀ ಎಂಟ್ರಿ. ನಿನಗೆ ನೆನ್ಪಾಯ್ತಾ? ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡ್ರದು ನಾವು 3 ಜನನು ಚೋಕೋ ತಿನ್ಕೊಂಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಟಿಕೆಟ್ ತಗೋ ಹೋಗೋಣ. 80 ರೂಪಾಯಿ. ಮಂಜುನಾಥ್ ಅವ್ರು ಇದಾರೆ. ಮಂಜುನಾಥ್ ಪ್ಲೀಸ್ ಟಿಕೆಟ್. ಸ್ಟೂಡೆಂಟ್ ಅವ್ರು ಇದು ಇರ್ಬೇಕು. ಐಡಿ ಕಾರ್ಡ್ ಯೂಸ್ ಅಲ್ಲ? ಐಡಿ ಕಾರ್ಡ್ ಇಲ್ಲ. ಹೋಗಿ ಸರ್, ಕೌಂಟರ್ ಹತ್ರ ಹೋಗಿ. ಸರ್ ಐಡಿ ಕಾರ್ಡ್ ಇಲ್ಲ ಸರ್. ನಿಮ್ಮ ಐಡಿ ಕಾರ್ಡ್ ಹೊಡ್ಕೊಟ್ಟು ಆಗಿಲ್ಲ ಸರ್. ಸ್ಟೂಡೆಂಟ್ ನಾನು ಅದಂಗೆ ಸೆಕೆಂಡ್ ಇಯರ್ ನೀನ್ ನಡೆಯಲೇ. ಏನ್ ಟಿಕೆಟ್ ತಗೋ ನಡಿಯೋಣ. ಟಿಕೆಟ್ ತಗೋ. ಈ ಸೈಡ್ ಹೋಗೋಣ. ಈ ಸೈಡ್ ಖಾಲಿ ಇದೆ. ಕ್ಯಾಶ್ ಸ್ಕ್ಯಾನರ ಮಂಜು? ಕ್ಯಾಶ್ ಸ್ಕ್ಯಾನರ ಯಾವ್ದಾರು ನಮ್ಗೇನಿಲ್ಲ. ಕ್ಯಾಶ್ ಇಲ್ಲ ನನ್ನ ಹತ್ರ. ಸ್ಕ್ಯಾನ್ ಮಾಡ್ತೀಯಾ? ಆಮೇಲೆ ನಾನು ಚಿಲ್ಡ್ರನ್ ಯಾರು ಅವರು? ಚಿಲ್ಡ್ರನ್ ಅಂದ್ರೆ ಎಷ್ಟು? 8, 9 ಚೈಲ್ಡ್ 1 ವರ್ಷ ದೊಡ್ಡವನಾಗಿರ್ತೀವಿ. ಇವರೆಲ್ಲ ಚಿಲ್ಡ್ರನ್ ಹಂಗಂದ್ರೆ ಇವರೆಲ್ಲ ಚಿಲ್ಡ್ರನ್. ನಾವಿಬ್ರೆ ದೊಡ್ಡವರು. ನಾನ್ 17 ವಯಸ್ಸಾದವ್ರು ಅಂತ ಹಾಕೋರೆ. ಆ ಕಡೆ ಹೋಗೋಣ. ಮಕ್ಕಳಿಗೆ 30 ರೂಪಾಯಿ. ಚುಮ್ ಅಂತ ಕನ್ನಡ ಓದ್ತಿರುವ ವ್ಯಕ್ತಿ ಕರ್ನಾಟಕದಲ್ಲಿದ್ದು ಬರುವ 10ನೇ ತರಗತಿ ಎಲ್ಲಾ ಶಾಲೆ ಮಕ್ಕಳಿಗೆ ಉಚಿತ. ಹೋಗೋ UPI ಪೇಮೆಂಟ್. ಹೋಗೋ UPI ಪೇಮೆಂಟ್ ಹೋಗು. ತಿರುವರು ಚೈಲ್ಡ್ ಅಂತ ಹೇಳಿದ್ರೆ ಹಾಕ್ಬಿಡ್ತಾ ಇದ್ರಪ್ಪ. ಏನಂತ ಹೇಳಿದ್ರೆ ಚಿಕ್ಕ ಹುಡುಗರು 2 ಚಿಕ್ಕ ಹುಡುಗರು ನಿಜ ಬರ್ದಿತ್ತು ನೋಡ್ಲಿಲ್ವಾ? 16 ಗಂಟೆ ಚಿಲ್ಡ್ರನ್ ಅಂತ ಹಾಕಿದ್ರು. ನೀನ್ 16 ತಾನೆ ಈಗ? 17 ಯಾವಾಗ ಅದು? ನಾನೇ ಇವಾಗ 17. ನಾನ್ 17 ನೆಕ್ಸ್ಟ್ ಇವಾಗ ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ. ಟಿಕೆಟ್ ತಗೊಂಡಾದ್ಮೇಲೆ ನಿಮಗೆ ಕಿತ್ತಡ ಅವಶ್ಯಕತೆ ಐತೆ ಇಬ್ರು ಇಲ್ಲಿ. ಎನರ್ಜಿನೇ ವೇಸ್ಟ್. ಹೆಂಗ್ ಹೋಗೋದು ಇವಾಗ? ಬಂದಿದ್ದೀನಿ ಏನಕ್ಕೆ ಅದಕ್ಕೆ ಅಂತ. ಇಲ್ಲೇನಪ್ಪ ನೋಡಕ್ ಮಂಜುಂಗೆ ಬೇಕಾದಷ್ಟು ಜನ ಯಾರು ಸಿಗ್ತಾರೆ. ಸ್ಮಾರ್ಟ್ ಆಗಿದ್ದಾನೆ ಮಂಜು. ಮಂಜಿಗೆ ಯಾರು ಸಿಗ್ತಾರೆ ನಮ್ ತರ ಸಿಗ್ತಾರೆ. ಅವ್ನು ಕಟ್ಟಿಂಗ್ ಎಲ್ಲ ಮಾಡಿಸ್ಬೋದು.
ಪ್ರಮೋದ್ ಹಾಗೂ ಪ್ರಭಾದೇವಿ ಬಂದ್ ಕರ್ಕೊಂಡು ಹೋಗಿ ಮಗು ಅಳ್ತಾ ಇದೆ. Arrest ಮಾಡ್ಬಿಟ್ಟಿರ್ಬೇಕು. ಅಂಕುಶ್ ಒಂದು ನೋಡಿಲ್ಲಲ್ಲ ನಮ್ ಗ್ಯಾಂಗ್ ಅಲ್ಲಿ ಅಂಕುಶ್ ಅಂತ. ವಯಸ್ಸಿದೆ ಪ್ರಮೋದ್ ಅನ್ನೋರು ಕೂಡ ಯಾರು ಇಲ್ಲ ನಮ್ ಟೆಂಪಲ್ ಅಲ್ಲಿ. ಮಕ್ಳಂದ್ಮೇಲೆ ಅಳಲ್ವಾ? ಏನ್ ಜೋಕಪ್ಪ. ಗ್ಲಾಸ್ ಹೌಸ್ ಈ ಕಡೆ ಹೋಗ್ಬೇಕು. ಗಸ್ ನಮ್ ಪರಿಸ್ಥಿತಿ ಹೆಂಗಾಗಿದೆ ಇವಾಗ ಲಾಲ್ಬಾಗ್ ಅಲ್ಲಿ. ಎಷ್ಟು ತಿನ್ನಕ್ಕೂ ಆಗಲ್ಲ ಈ ಮಳೆಯಲ್ಲಿ ಇವಾಗ ಹಂಗಾಗ್ಬಿಟ್ಟಿದೆ. ಫುಲ್ ಆಫ್ ಮಳೆ. ಎದ್ರು ಎಲ್ಲ ಜಾತ್ರೆ. ಪ್ಲೇಯಿಂಗ್ ಗೇಮ್ಸ್ ಇಸ್ ಪ್ರೊಹಿಬಿಟೆಡ್. ಇಲ್ಲ ಮಾರ್ಕ್ ಯಾವಾಗ ಬರ್ತಾರೆ ಮಳೆಯಲ್ಲಿ. ಈ ಮಳೆಯಲ್ಲಿ ಎಲ್ರಿ ಇವಾಗ ಏನ್ ಮಾಡೋದು? ಈ ಸೈಡು ಅದೊಂದು ಇದು ಇರ್ತಿತ್ತಲ್ಲ, ಒಂಥರ ಇರ್ತಿತ್ತು ಎಲ್ಲ ಏನಂತಾರೆ ಈ ಸೈಡ್ ಅಲ್ಲ, ಆ ಸೈಡ್ ಎಲ್ಲ ಇತ್ತು. ಬರ್ರೋ ಕಳ್ದೋಗ್ಬಿಟ್ಟಿರಲ್ಲಿ. ಓ ಬನ್ರಿ ಎಲ್ಲ ಶೆಡ್ ಹಿಡುಕ್ರಿ. ಆ ಕಡೆ ಹೋಗೋಣ, ನಾವ್ ಏನಕ್ಕೆ ಈ ತರ ಹೋಗ್ತಾ ಇದೀವಿ? ನಾವ್ ಯಾವತ್ತಿದ್ರು ಅಡ್ಡದಾರಿ ಬ್ರೇಕ್ ಮಾಡ್ಬೇಡ. ಸುಮ್ನೆ ತಮಾಷೆಗೆ ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆತರ ಅಲ್ಲ, ನಾವ್ ಅಡ್ಡದಾರಿ. ವಾಪಸ್ ಹೋಗು. ಇವಾಗ ಮಳೆ ಬರ್ತೈತ್ ಬೇಡ. Get out. ಪರಿಸ್ಥಿತಿ ಮನುಷ್ಯನನ್ನು ಆತರ ಮಾಡಕ್ಕೆ ಇವನ್ ಕನ್ನಡ ಕೇಳಕ್ ಆಗಲ್ಲ ಗುರು ನನ್ ಕೈಯಲ್ಲಿ. ಮಾಡ್ಸುತ್ತೆ ಏನ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ರೂಲ್ಸ್ ಬ್ರೇಕ್ ಮಾಡ್ಸುತ್ತೆ ಅಂದಿದ್ದು ಪರಿಸ್ಥಿತಿ. ಕರೆಕ್ಟ್. ನಿಂತೆ ಹೋಯ್ತು, ನಾವ್ ಇಲ್ಲಿ ಬರೋ ಯಾವ್ದೋ ಇದ್ ಮಳೆ. ಸರಿ ನಾವ್ ಹಿಂಗೆ ಹೋಗೋಣ, ಈ ಕಡೆಯಿಂದ ಹೋಗೋಣ. ಆರು ಮಂಜು ಆರ್ತಾರೆ ನಮ್ ಜನ ಹಿಂಗೆ ಆರ್ತಾರೆ. ಯಾವ ಕೆಪಾಸಿಟಿ ಇವನು? ಸ್ಪೀಕರ್ ಆಗಿ ಸಾಂಗ್ ಹಾಕ್ಬಿಡ್ತಾ ಇದ್ರು, ಸಖತ್ತಾಗಿರ್ತಿತ್ತು ಅದವಾಗ. ಅವಾಗ ನೀನ ದೊಡ್ಡವನೇ ಆಗಿರ್ಲಿಲ್ಲ. ಬಟ್ ನಾವು ಬಂದ್ರೆ ಚೆನ್ನಾಗಿತ್ತು. ಈ ತರ ಅಲ್ಲ, ಇಷ್ಟೊಂದು ರಶ್ ಅಂತ ಇರ್ಲಿಲ್ಲ. ಇವತ್ತು ಸಂಡೇ ನೆನ್ನೆ ಆಗಿರೋದಲ್ವಾ? ಸಂಡೇ ಇವತ್ತು ಫುಲ್ಲು. ಹಾ, ಇವಾಗಿನ ಕಂಟೆಂಟ್ ಇದ್ದಿದೆ ಬಿಗ್ ಬಾಸ್. ಸಮ್ಮೋನ ಸ್ಕೇಮ್ ಯಾರು ಬಂದವ್ರ? ಯಾರೋ ಬಂದವ್ರ ಬಾ. 10 seconds. 10, 9, 8, 7, 6, 5, 4, 3, 2, 1. ಟೈಮ್ ಅಪ್. ಓ, ಈಗ ಯಾಕೆಲ್ಲ ಬಂದಿರೋ ಅಂತ ಇದು ನೋಡೋಕೋಸ್ಕರನೇ ಎಲ್ಲ ಬಂದಿರೋದು. ಏನು ಇಲ್ಲ, ಪ್ಲಾಂಟ್ ಕಂಪನಿ ಅಂತೆ. ಓ, ಚಿನ್ನದ ಮನೇಲಿ ನಿಂತಿರೋ ಕ್ರೇಜ್ ಅವ್ರಿಗೆ ಬಾ. ಪಕ್ಕದಲ್ಲೇ ಚಿನ್ನ ತರ ಇದ್ದೀನಿ ನಾನು. ನೀನ್ ಚಿನ್ನ ತರ ಇದೆಯಾ? ಚಿನ್ನ ತರ ಇಲ್ವ? ಚಿನ್ನಕ್ಕಿಂತ ವ್ಯಾಲ್ಯೂ ಜಾಸ್ತಿ ನಮ್ದು. ಡೈಮಂಡ್ ಏನಂತಾರೆ, ವಜ್ರಕ್ಕಿಂತ ಜಾಸ್ತಿ ನಮ್ದು ವ್ಯಾಲ್ಯೂ. ಸಾಮಾನ್ಯದಲ್ಲಮ್ಮ. ಇಲ್ಲೇನಕ್ಕೆ ಮಾರ್ಬಿಡ ಹೊಂಟೋಗ್ಬಿಡಣ. ಮಾರ್ಬಿಡಣ. ನೀನು ಚಿನ್ನ ಅಲ್ವಾ? ಚಿನ್ನಕ್ಕಿಂತ ಶ್ರೇಷ್ಠ ಮತ್ತೆ ಬರ್ಲಿ ಕನ್ನಡ ಬರ್ಲಿ. ವ್ಯಾಲ್ಯೂ ಜಾಸ್ತಿ, ಬೆಲೆ ಜಾಸ್ತಿ ನಿನಗೆ. ಹಾ,
ಯಾವ ಕಡೆ ಕಮ್ಮಿ ಇದೆ ನೋಡ್ರಿ ಜನ ಎಲ್ಲ ಫುಲ್ಲು. ನಾವ್ ಆ ಕಡೆ ಹೋಗೋಣ, ಇಲ್ಲ ಅಂದ್ರೆ ಆ ಕಡೆ ಸ್ವಲ್ಪ ರೆಸ್ಟ್ ಕಮ್ಮಿ ಇದೆ ಬರ್ರಿ. ಆ ಕಡೆ ಹೋಗೋಣ ಬರ್ರಿ. ಮಾನಿಟ್ರ್ ಇಲ್ಲ, ಮಾನಿಟ್ರ್ ಅದೇ ಆಗುತ್ತೆ. ಸ್ವಲ್ಪ ಆ ಕಡೆ ಹೋಗಿ ಬೇಗ ನಿಂತ್ಕೊಂಡ್ರೆ ಕ್ಯೂ. ಅದೇ ಲಾಕ್ ಮಾಡವ್ರೆ, ಇವಾಗ ನಾವ್ ಹೋದ್ರೆ ಬೇಗ ನಿಂತ್ಕೋಬಹುದು ಬರ್ರಿ. ಕೇಳಿಸ್ಕೊಂಡ್ರೆ ಹೇಳಿದ್ದು ಬ್ಲಾಗರ್ಸ್ಗೆ ಇನ್ಸ್ಟಾಗ್ರಾಮ್ ರೀಲರ್ಸ್ಗೆಲ್ಲ ಅಲೋ ಇಲ್ವಾ ನಮ್ಗೆ? ನಾಟ್ ಪಬ್ಲಿಷ್ ಮಾಡಿದ್ರೆ ಓಡಿಸ್ತಾರೆ ಅವ್ರದ್ದು. ಅಯ್ಯೋ ಮಳೆ ನೋಡ್ರೋ. ನಾವು ಕೇಳು ಬೈಕ್ ಹಿಡಿದ್ಬಿಟ್ಟು ಹೆಂಗ ಅನಿಸ್ತೈತೆ ಅಂತ. ಅದು ಹೆಂಗ ಅನಿಸ್ತಿದೆ ನಿಮ್ಗೆ? ಚೆನ್ನಾಗೈತಾ? ಇದು ಮಾತಾಡು, ಬೈಕಲ್ಲಿ ಮಾತಾಡು. ಒಂದು ಬೇಜಾರಾಯ್ತು, ಫೋಟೋ ತೆಗಿಯಂಗಿಲ್ಲ, ಫೋಟೋ ತೆಗಿಯಂಗಿಲ್ಲ. ಫೋಟೋ ಅವ್ರು ಹೇಳ್ತಾರೆ, ನಾವ್ ತೆಗಿತೀವಿ. ನಾವ್ ಯಾರು ಹೇಳು? ಮೀನ್ಸ್ ಯಾವ್ದ್ರಲ್ಲಿ? ಅದೇ ಹುಲಿ ಬೇಟೆ ಮಾಡಿದ್ದೇನು, ಜಿಂಕೆ ತಾನೆ? ಪುಣ್ಯಕೋಟಿ ಕತೆ ಗೊತ್ತಿಲ್ದಿರೋ ಹುಡುಗರು ನಮ್ಮ ಹುಡುಗರು. ಪುಣ್ಯಕೋಟಿಲ್ ಮೊಲನೂ ಇತ್ತು ಕಣ್ರು, ಗೊತ್ತಿಲ್ಲ ನಿಮ್ಗೆ? ಪುಣ್ಯಕೋಟಿಲ್ ಮೊಲ ಕೂಡ ಇತ್ತು, ಓಡಾಡ್ತಾ ಇತ್ತು ಹೇಳಲ್ಲ ಕೆಳಗಡೆ. ನೋಡ್ರಿ ಕತೆ ನೋಡೋಗ್ರಿ ಬೇಕಂದ್ರೆ. ಶ್ರೀನಿವಾಸನ ಸಾಕಿದ್ದು ಆನೆ ಕೂಡ ಇತ್ತು ನಮ್ ಶ್ರೀನಿವಾಸದು. ನಮ್ ಶ್ರೀನಿವಾಸ ಆನೆ. ನೋ ಅಫೆನ್ಸ್. ಇಲಿ ಕೂಡ ಇತ್ತು, ಧ್ರುವ. ನೋ ಅಫೆನ್ಸ್, ನೋ ಅಫೆನ್ಸ್. ಯಾರು ಈ ವಿಡಿಯೋದಲ್ಲಿ ಆರ್ಮ್ ಆಗಿಲ್ಲ, ಬೇಜಾರ್ ಮಾಡ್ಕೊಂಡಿಲ್ಲ. ಆ ಪುಣ್ಯಕೋಟಿ ಕಥೆಯಲ್ಲಿ ಆನೆ ಇತ್ತ ಇಲ್ಲೋ ಕಮೆಂಟ್ ಆಗ್ತಾರೆ ಬಿಡು. ಕಮೆಂಟ್ ಮಾಡ್ತಾರೆ ಅವ್ರು ಮಾಡ್ತಾರೆ ಪಕ್ಕ. ಪುಣ್ಯಕೋಟಿ ಕಥೆ ನೋಡಿದ್ರು ಪಕ್ಕ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ. ಚಿಕ್ಕಪೇಟೆಗೆ ಹೋಗಿ ನಾನು ಫಸ್ಟ್ ಇದಕ್ ಹೋಗ್ಬಿಟ್ಟೆ, ಅವೆನ್ಯೂ ರೋಡ್ಗೆ ಹೋಗ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಅಂತ ಹಿಂಗೆ ಒಳಗಿಂದ ಹೋದೆ ಚಿಕ್ಕಪೇಟೆಗೆ. ಆಮೇಲೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಶೂ ನೋಡಾದ್ಮೇಲೆ ಒಳಗಿಂದ ಹೋಗೋಣ, ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ರಾಜ ಮಾಲ್ ಹೋಗದೆ ಮಾರ್ಕೆಟ್ ಹೋಗಿರೋದು ಐಟಮ್ ತರಕ್ಕೆ. ರಾಜ ಮಾರ್ಕೆಟ್ ಹೋಗ್ಬಿಟ್ಟೆ. ಹೋಗ್ತಾ ನಂಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಮತ್ತೆ ಏನು ಗೊತ್ತಾಗಲ್ಲ ಬಿಡೋಣ ನಿನಗೆ. 1 hour ವೇಸ್ಟ್ ಆಗೋಯ್ತು ಅಲ್ಲಿ. क्या भाई वो ಚಿಪ್ಸ್ ಬೆಂಜಿ ಕ್ರಂಚಿ ಆಗಿದೆ. ಇದನ್ ಮಾಡ್ರ ಎಣ್ಣೆ ಕರ್ತೀವಿ ಅಲ್ಲಿ ಇಸ್ಕೊ, ನನ್ನ ಹತ್ರ ಇಸ್ಕೊ. ಎತ್ಕೋ ಚೆನ್ನಾಗಿದೆ. अच्छा भाई कितना 60 है? कितना रहता है? ಟೇಸ್ಟ್ ಮಾಡ್ಕೊಂಡಿರೋದು. ತಗೋ ಆಯ್ತು, ನೋಡೋಣ ತಗೋ, ಇಸ್ಕೋ. ಬೇಡಪ್ಪ, ಚೆನ್ನಾಗಿರುತ್ತೆ. ಕಾಕಿ ಚೆನ್ನಾಗಿರುತ್ತೋ.
ಒಂದಿಷ್ಟು ಕೈಲಿ ಇಟ್ಕೊಳ್ರು ಒಂದೊಂದೇ ನಾನ್ ವಿಡಿಯೋ ಮಾಡ್ತಿರ್ತೀನಿ, ನೀವು ತಿನ್ಕೊಂಬರ್ರಿ ಕಳ್ಳನ್ ಮಕ್ಕಳಿಗೆ. ಕಿತ್ತೆ ಬಂತು ನೀನು ಅಷ್ಟೇ ಪ್ರಾಂಕ್ ಮಾಡ ಹಾಕೊಳ್ಳೋ. ಹುಡುಗಿ ಆಯ್ ಅನ್ಕೊಂಡಿದ್ದಾಳೆ. ಮಂಜು ನೋಡಿ ಆಯ್ ಅನ್ಲ ಹುಡುಗಿ ನೋಡಿಲ್ಲ, ಏನ್ ಚೆನ್ನಾಗಿರ್ತೀಯೋ ಅಂತ ಹೇಳುದ್ ನಾನೇ. ಈ ಮರಾಠಿಯವರೆಲ್ಲ ಆಗಲ್ಲ, ಎಸ್ಟೇಟ್ ಅವರು ಹಿಂದಿಯವರೆಲ್ಲ ಆಗಲ್ಲ, ಅನ್ಎಜುಕೇಟೆಡ್ ಅವರಲ್ಲ. ಲಾಲ್ ಬಾಗ್ ದೊಡ್ಡದಾಗಿದೆ, ಕರೆಕ್ಟಾಗಿ ಸುತ್ತಾಡಿದ್ರೆ ಹಾಫ್ ಡೇ ಕವರ್ ಮಾಡ್ಬೋದು. ಹಾ ಹೌದು, ಸುಮ್ನೆ ಇದೇನೆ ಅವ್ರಿಗೆ ಇವಾಗ ಅರ್ಥ ಆಯ್ತು. ಅವ್ರಿಗೆ ಭಯ ಭಕ್ತಿ ಏನಿಲ್ಲ, ಅದು ಕರೆಕ್ಟ್ ಆಗಿ ಸುತ್ತಾಕ್ತಾರೆ ಅಲ್ವಾ? ಆ ಅಜ್ಜಿ ಪಕ್ಕ ಶೂಟಿಂಗ್ ಇದಕ್ಕೆ ಈ ವೆದರ್ಗೆ. ಆಚೆ ಬನ್ನಿ. ಹೋಗಿದ್ರು ನೋಡ್ತಾರೆ. ಇದೇನ್ ಗೊತ್ತಾ, ಅದೇನ್ ಗೊತ್ತಾ, ಅದೇ ಹೈಲೈಟ್ಸ್ ಅಲ್ಲಿ ನೋಡಿದೆ, ಶ್ರೀನಿವಾಸ್ ಅಣ್ಣ ಅಂದ್ರೆ ಅವ್ರನ್ನೇ ಹಸು ಅಂತೆ, ರೈತರ ಕಾರ್ಮಿಕ ಅವ್ರನ್ನೇ ಹಸೋದು. ಲ್ಯಾಗ್ ಆಗ್ತಿದೆ ವಿಡಿಯೋ ನೋಡು. ಇಲ್ಲ ಕನ್ನಡ ಆಗ್ತದೆ. ಇಲ್ಲೇ ಶ್ರೀನಿವಾಸ್ ಅಣ್ಣ ಚಿಕ್ಕವನಿದ್ದಾಗ ಹಿಂಗೆ ಇದ್ರು. ಅಲ್ಲ ಕೊಬ್ಬಿತು ಮಗನೇ, ಕೋಟಿ ಮೈ ಮತ್ ಮೀಸೆ ಬಿಡ್ತಾರೆ ಅವನ್ಗೆ ಅವಾಗೆ ಬಂದ್ಬಿಟ್ಟಿತ್ತು ಮೀಸೆ, ಈಗ ಕಾಣಲ್ಲ ಅಷ್ಟೇ. ಆಂಟಿಗಳು ಎಗರ್ಕೊಂಡ್ ಬಂದ್ರು, ಇವ್ರು ನಡ್ಕೊಂಡ್ ಬರ್ತಾವ್ರೆ. ನಾವ್ ನಡ್ಕೊಂಡೇ ಬರೋದು, ಏನ್ ಮಾಡ್ತೀಯ ಮಾಡ್ಕೊ. ಹಿಂದಿಯವ್ರು ಅವ್ರಿಗೇನ್ ಕನ್ನಡ ಬರುತ್ತೆ. ನಗ್ತವ್ರು ಅನ್ನೋ ಒಪ್ಪೋತಿ, ನಗೀತಾರ. ನೀನ್ ಕಿಸಿ ಹತ್ತೋಡ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಮ್ಮ ನೋಡ್ಲಿ ಅಂಟಿ, ನೋಡ್ರಿ ಅಂಟಿ ಅವ್ರುಗಳು ಎಷ್ಟು ಹಾಳಾಗವ್ರೆ ಅಂತ ಗೊತ್ತಾಗುತ್ತೆ. ಅಯ್ಯೋ ಒಂದಿದೆ ನೀನೇನ್ ಸ್ವಚ್ಛ ಭಾರತ್ ಮನೆ, ಸ್ವಚ್ಛ ಭಾರತ್ ಇದೆಲ್ಲ ನಿನ್ನಂತ ಕಳ್ಳನ ಮಕ್ಳು ಹಾಕಿರೋದೆ. ಎತ್ತಾ ಇದೀನಿ ಸ್ವಚ್ಛ ಭಾರತ್ ಸಾಕ್ಷಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 2000 ಗೈಸ್ ನಿಜವಾಗ್ಲೂ ಇದನ್ನ ಬರೀ ಬ್ಲಾಗ್ ಗೋಸ್ಕರ ಅವ್ನು ಮಾಡ್ತಿರೋದು. ನಿಜವಾಗ್ಲೂ ಕೊಳಕ್ ನನ್ನ ಮಗ ಅವರು. ಒಂದ್ ಸ್ವಲ್ಪ ಪೇಪರ್ ಅಂತ ಹೇಳಿರಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತ ಲಾಲ್ ಬಗಲ್ ಅವನು ನಮ್ ಜೊತೆಗಿರಲ್ಲ, ನೋಡ್ತಾ ಇರ್ರಿ. ವೇಟ್ ಮಾಡ್ತಾನೆ ಅವ್ನು ಇವಾಗ ಹುಡುಕ್ತಾವ್ ಯಾರು ಸಿಗ್ತಾರ. ಯಾರ ಇವನಂತ ಇರ್ತಾರಲ್ಲ, ಅವ್ರು ಅಂದ್ಕೊಂಡವ್ರೆ ಕೆತ್ಬಿಟ್ಟೆ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತೀವಿ. ಅಮರ ಆಗ್ಬಿಡುತ್ತೆ, ನಮ್ಮ ಪ್ರೀತಿ ಅಮರ ಆಗುತ್ತೆ ಅಂತ ಅವ್ರ ಪ್ರಕಾರ. ಅಂದ್ರೆ ನಿಂಗೆ ಇದೆಲ್ಲ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಅದು ಜೀವನದ ಅನುಭವ, ಇದು ಎಕ್ಸ್ಪೀರಿಯನ್ಸ್ ಅಲ್ಲ, ದೊಡ್ಡ ಎಕ್ಸ್ಪೀರಿಯನ್ಸ್ ಅಲ್ಲ, ನೋಡ್ ಎಕ್ಸ್ಪೀರಿಯನ್ಸ್. ಅದೇ 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 ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ನಿನ್ ಲೆಕ್ಕ ಹಾಕಲ್ಲಿಗೆ. ಎಕ್ಸ್ಪೀರಿಯನ್ಸ್ ಮ್ಯಾನ್ ಅವನು. ಗೈಸ್ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಬೇಕಂದ್ರೆ ಇವನ್ನ ಕೇಳಿ ತಿಳ್ಕೊಳ್ಳಿ ಗೈಸ್, ಕಮೆಂಟ್ ಹಾಕಿ. ಇವ್ನು ಯೂಟ್ಯೂಬ್ ಚಾನಲ್, ನಿನ್ ಯೂಟ್ಯೂಬ್ ಚಾನಲ್ ಹೆಸರು ಹೇಳ ಮಚ್ಚಿನ? ನಂದಿಲ್ಲ ಅಪ್ಪ, ಇಲ್ಲ ಇಲ್ಲ. ಇವಾಗ ನಾನು ಆನ್ ಸ್ಪಾಟ್ ಅಲ್ಲಿ ತೋರಿಸ್ತೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಅವ್ನ್ ಫೋನ್ ಎತ್ಕೊ. ನಾನು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ ನೋಡಿ ಗೈಸ್. ಇವಾಗ
ಹಾ ನೋಡಿ ಗೈಸ್ MG Gamer 3183 ಇದೇ ಅಣ್ಣನ ಯೂಟ್ಯೂಬ್ ಚಾನಲ್. ಎಲ್ಲೋದ್ರ ಅಣ್ಣ? ಅಣ್ಣ ನಿಮ್ ಯೂಟ್ಯೂಬ್ ಚಾನಲ್ ನಿಮಗೆ ಕಮೆಂಟ್ ಆಗ್ತಾರೆ ಬಿಡಿ ಅಣ್ಣ. ಅವನು ಒಳ್ಳೆ ಗೇಮರ್ ಗೈಸ್. ಅವ್ನು ಆಕ್ಚುಲಿ ಗೇಮ್ ಆಡ್ತಾನೆ, ಒಳ್ಳೊಳ್ಳೆ ಗೇಮ್ ಆಡ್ತಾನೆ. ಲೈಫ್ ಗೇಮ್ ಅಲ್ಲ, ಮೊಬೈಲ್ ಗೇಮ್ ಅಲ್ವೇನಾ? ಹಾ ತಗೋ, ಫೋನಲ್ಲಿ ಚಾರ್ಜ್ ಇಲ್ಲ, ಇಟ್ಕೊಂಡಿರು. ಅದೊಂಥರ ಐಫೋನ್ ಚಾರ್ಜ್ ಇರಲ್ಲ ಶಿಷ್ಯ. ಕನ್ನಡ ನಾಡಲು ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ ಬಂಡಿ.